ವಿರಾಟ್ ಬ್ರೋ ಮತ್ತು ಸಂಜನಾ ಮೇಡಮ್ಮು. ಅದೇ ವಿರಾಟ್ ಬ್ರೋ ಓಕೆ, ಸಂಜನಾ ಮೇಡಮ್ ಸಂಜನಾ ಸಿಸ್ಸು ಆಗುತ್ತಲ್ಲ. ದರ್ಶನ್ ಸರ್ ಫ್ಯಾನ್ಸ್ ನಾನು ನೋಡಿರೋ ಮೋಸ್ಟ್ ರಾಯಲ್ ಆ್ಯಂಡ್ ಮೋಸ್ಟ್ ಲಾಯಲ್ ಫ್ಯಾನ್ಸ್. ಈ ಥರ ಅಂತೆ ಸರ್ ಕೋಪ ಅಂತೆ ಅಂತ, ಬಟ್ ನಾವಂತೂ ಆ ಫೇಸ್ ಆಫ್ ದಿನಕರ್ ಸರ್ನ ನಾವು ನೋಡೇ ಇಲ್ಲ. ಸರ್ ಏನು ಹಿಂಗೆ ಕೇಳ್ತೀರಾ? ಫೋನಲ್ಲಿ ಹೇಳಿದ್ರೆ ಒಂದು ನಿಮಿಷ ಇರಿ ಸರ್ ಬಂದೆ ಅಂತ ಮನೆ ಮುಂದೆ ಹೋಗ್ಬಿಟ್ಟು ಸರ್ ಹೆಸರಿವರೆಗೂ ಮಾತಾಡಿರುತ್ತೆ. ಉಸಿರು ನಿಂತ ಮೇಲೆ ಹೆಸರಿರ್ಬೇಕು ಅಂದರೆ ದಮ್ ಬೇಕಲ್ಲ, ಕಪಾಲ ಕೊಡ್ದು ಸೀನ್ ಇರ್ಬೇಕು ಅನ್ಸುತ್ತೆ. ಒಂದು 10 ಸಲ ಹೊಡೆದ್ರು. ನಾನು ಏನಿಲ್ಲ ಅದನ್ನ ಬಿಟ್ಟು ಹೇಳ್ಬೇಕಿತ್ತು ನೀನು, ಅದಕ್ಕೆ ಬೇರೆ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ತೂಗುದೀಪ ಡೈನೆಸ್ಟಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ರಿಯಾಜ್ ಮಾತಾಡ್ತಾ ಇದ್ದೀನಿ. ಇವಾಗ ನಮ್ಮ ಚಾನಲಲ್ಲಿ ಇದ್ದಾರೆ ಇಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಿಮ್ಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ನಾವು ಹೇಳ್ತಾ ಇರೋದು ನೋಡಿದರೆ. ವಿರಾಟ್ ಬ್ರೋ ಮತ್ತು ಸಂಜನಾ ಮೇಡಮ್ಮು. ಅದೇ ವಿರಾಟ್ ಬ್ರೋ ಓಕೆ, ಸಂಜನಾ ಮೇಡಮ್ ಸಂಜನಾ ಸಿಸ್ಸು ಆಗುತ್ತಲ್ಲ. ಸಂಜನಾ ಸಿಸ್ಟರ್ ಇರಲಿ ತೊಂದರೆ ಇಲ್ಲ. ಏನಂದರೆ ಇವತ್ತು ನೀವು ನಾರ್ಮಲಾಗಿ ಯೂಟ್ಯೂಬ್ಗೆ ಎಲ್ಲ ಇಂಟ್ರೆಸ್ಟ್ ಕೊಟ್ಟಿರ್ತೀರ, ನ್ಯೂಸ್ ಚಾನಲ್ಗೆ ಇಂಟ್ರೆಸ್ಟ್ ಕೊಟ್ಟಿರ್ತೀರ. ಇದು ಬಿಟ್ಟು ಪ್ಯಾಂಡಮ್ ಯೂಟ್ಯೂಬ್ ದರ್ಶನ್ ಸರ್ ಡಿ ಕಳ್ಸ್ದು ಒಂದು ಯೂಟ್ಯೂಬ್ ಚಾನಲು. ಇಲ್ಲಿ ನಿಮಗೆ ಕ್ವಶನ್ಸು ಪ್ರಮೋಷನ್ ಥರ ಇರಲ್ಲ, ಇದು ನಮ್ಮದು ಒಂಥರ ಫ್ಯಾಮ್ಲಿ ಥರ ಇರುತ್ತೆ. ಒಂದಿಷ್ಟು ಕ್ವಶನ್ಸ್ ಇದೆ, ಅಭಿಮಾನಿಗಳೇ ಕೇಳಿದ್ದಾರೆ. ಏನಂದರೆ ನಿಮಗೆ ಫಸ್ಟ್ ಸಿನಿಮಾದಲ್ಲಿ AP ಅರ್ಜುನ್ ಅವ್ರ ಜೊತೆ ನೀವು ವರ್ಕ್ ಮಾಡಿದ್ರಿ, ಅವರು ಕೂಡ ಸ್ಟಾರ್ ಡೈರೆಕ್ಟರ್. ಸೆಕೆಂಡ್ ಸಿನಿಮಾ ಕೂಡ ನಿಮಗೆ ಸ್ಟಾರ್ ಡೈರೆಕ್ಟ್ರೆ, ಥರ್ಡ್ ಸಿನಿಮಾ ಕೂಡ ನಿಮಗೆ ಥರ್ಡ್ ಡೈರೆಕ್ಟರ್. ನೀವು ಒಂಥರ ಲಕ್ಕಿ ಅನಿಸುತ್ತೆ, ಅದ್ರ ಬಗ್ಗೆ ಏನಂತೀರಿ? ಸರ್ ಅಲ್ಲ, ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಲಕ್ಕಿ ಸರ್. ಯಾಕಂದರೆ ನಾವಿವಾಗ ಮಾಡ್ತಿರೋದು ತುಂಬ ಕೋಟಿ ಜನದ ಕನಸಿರುತ್ತೆ, ನಾನು ಆ ಪ್ಲೇಸಿಗೆ ಹೋಗಬೇಕು ಅದು ಇದು ಅಂತ. ನಾನು ಒಂದೇ ನಂಬಿರೋದು ಸರ್. ಬಟ್ ಯಾವುದು ಯಾರ ಜೊತೆ ಮಾಡೋದು ಪ್ಲ್ಯಾನ್ಡ್ ಇಲ್ಲ. ಅಂದರೆ ನಾನು ಒಂದು ನಂಬಿರೋದ್ರಿಂದ ನಾವೇನಾದ್ರು ತುಂಬ ಸ್ಟ್ರಾಂಗಾಗಿ ಇಷ್ಟಪಟ್ಟರೆ ನೇಚರೇ ನಮಗೊಂದು ವೇ ಕ್ರಿಯೇಟ್ ಮಾಡುತ್ತೆ ಅಂತ. ನಾನು ಜರ್ಮನಿಯಲ್ಲಿ ಹ್ಯಾಂಬರ್ಗರ್ ಕೆಲಸ ಮಾಡಬೇಕಾದ್ರೆ ನನಗೊಂದು ಗಾಂಧಿನಗರ್ ಇದೆ ಅಂತಲೂ ಗೊತ್ತಿರಲಿಲ್ಲ. ಬಟ್ ನಾನು ಸಿನಿಮಾಲಿ ಹೀರೋ ಆಗಬೇಕು. ಚೈಲ್ಡ್ಹುಡ್ಡಿಂದ ಕೆಲಸ. ಕ್ಲಾಸ್ ಟೀಚರ್ಸ್ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತಂದಾಗ ಎಲ್ಲ ಸೈಂಟಿಸ್ಟು ಟೀಚರ್ ಅಂತ ನಾನು ಹೀರೋ ಅಂತದೆ ಎಲ್ಲ ನಗ್ತಾಯಿದ್ರು. ಬಟ್ ಅದೇನೋ ಗೊತ್ತಿಲ್ಲ, ಆ ಏಜಿಂದನೂ ಸಿನಿಮಾ ಫೀಲ್ಡ್ ಅಂದರೆ ತುಂಬ ಇಷ್ಟ. ಮಧ್ಯಾಹ್ನ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಅದೆಲ್ಲ ಇಷ್ಟ. ಸೊ ಈ ಫೀಲ್ಡಿಗೆ ಬಂದಮೇಲೆ ಒಂದಂತೂ ಅಂದ್ಕೊಂಡಿದ್ದು ನಂಬರ್ ಇಂಪಾರ್ಟೆಂಟ್ ಅಲ್ಲ, ಏನು ಮಾಡ್ತೀವಿ ಯಾರ ಜೊತೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ. ನಂದು ನೋಡಿದ್ರೆ ಎಲ್ಲೆಲ್ಲಿ ಐ ಮೀನ್ ಈಗ ಸೀರಿಯಲ್ ಮಾಡ್ತಾಯಿದ್ದೆ, ಅದು ಕನ್ನಡ ಸೀರಿಯಲ್ ಫೀಲ್ಡಲ್ಲೇ ಒನ್ ಆಫ್ ದಿ ಟಾಪ್ ಸೀರಿಯಲ್ ಆಗಿತ್ತು. ಜೊತೆ ಆ ಟೈಮಲ್ಲಿ ಆಲ್ ಟೈಮ್ TRP. ಹೌದು. ನಾವೇನು ಇವಾಗ ಸ್ವಲ್ಪ ಇದು ಬರ್ತಾ ಇರುವಾಗ ನಾಲೆಜ್ ಅಂತ ಬರ್ತಿರುವಾಗ ಅವಾಗ ಅದು ಬಂತು, ಪೀಕಲ್ಲಿತ್ತು. ಅದಾದಮೇಲೆ ನಂಗೆ ನೆಕ್ಸ್ಟ್ ಸೀರಿಯಲ್ಗಳು ಅಗ್ನಿ ಸಾಕ್ಷಿ ಸಿಕ್ತು, ರಾಧಾರಮಣ, ಬಿಗ್ ಬಾಸ್ ಎಲ್ಲ ಸಿಕ್ತು. ಬಟ್ ಎಲ್ಲೋ ಕಂಫರ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ, ಬಂದಿದ್ದು ಸಿನಿಮಾ ಮಾಡೋಕ್ಕೆ ಅಂತ ಸೀರಿಯಲ್ ಫೀಲ್ಡ್ ಬಿಟ್ಟೆ. ಮತ್ತೆ ಸ್ಟ್ರಗಲ್ ಒಂದು 2 ವರ್ಷ. ಆ 2 ವರ್ಷದಲ್ಲಿ ತುಂಬ ಸಿನಿಮಾಗಳು ಬಂತು. ಬಟ್ ಲಾಂಚ್ ಆದರೆ ಅಟ್ಲೀಸ್ಟ್ ಒಂದು ಜನ ಗುರುತಿಸೋ ಥರ ಆಗಬೇಕು, ಯಾಕಂದರೆ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅವಾಗ. ಅಟ್ಲೀಸ್ಟ್ ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳೋದು, ಒಳ್ಳೆ ಬ್ಯಾನರ್ ಅಥವಾ ಒಳ್ಳೆ ಟೀಮ್ ಜೊತೆ ಮಾಡಿದ್ರೆ ಅಂತ. ಸೊ ಆ ಟೈಮಲ್ಲೇ ಪುಣ್ಯಕ್ಕೆ ಕಿಸ್ ಸಿಕ್ತು. ಅದು ಕಿಸ್ ಅಂತಂದರೆ AP ಅರ್ಜುನ್ ಸರ್ ಮನೆ ಮುಂದೆ ಒಂದು 100 ದಿನ ಅಲ್ದಿದ್ದೀನಿ ಅವಾಗ. ಅದಾದಮೇಲೆ ಮತ್ತೆ ಕಿಸ್ಸಾಗಿ 100 ಡೇಸ್ ಆದಮೇಲೂ 2 ವರ್ಷ ಗ್ಯಾಪು. ಯಾಕೆಂದರೆ ನಮಗೇನಾಗುತ್ತೆ ಅಂದರೆ ಬ್ರೋ, ಬೀಯಿಂಗ್ ಔಟ್ಸೈಡರಿಂದ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಾಗ ನಮಗೆ ಬೇಕಾಗಿರೋ ಸಿನಿಮಾ ಮಾಡಿಸ್ಕೊಳಕ್ಕಾಗಲ್ಲ. ಅವಾಗ ನಮಗೆ ಏನೇನು ಸಿನಿಮಾ ಆಫರ್ ಆಗುತ್ತೆ ಅದರಲ್ಲೇ ಬೆಸ್ಟ್ ಸೆಲೆಕ್ಟ್ ಮಾಡಬೇಕು. ಅದ್ರಲ್ಲಿ ಯಾವ್ದು ಬೆಸ್ಟ್ ಇಲ್ಲ ಅಂದರೆ ಮತ್ತೆ ಇನ್ನೊಂದಷ್ಟು ಬರೋರ್ಗೆ ವೆಯ್ಟ್ ಮಾಡಬೇಕು. ಸೊ ಅಂಥ ಟೈಮಲ್ಲಿ ಜಯಣ್ಣ ಸರ್, ಭೋಗಣ್ಣ ಸರ್ ಕೈ ಹಿಡಿದು ಇವಾಗ ಅವ್ರ ಜೊತೆ ಕಮಿಟ್ಮೆಂಟೇ 5 ಸಿನಿಮಾ ಅಂತ ಇದ್ದಾರೆ. ಅದನ್ನು ಆಗಲಿ, ಅದು ಇನ್ನೂ ಜಾಸ್ತಿ ಆಗಲಿ. ಕನ್ನಡಿಗರು, ಡಿವಾಸ್ ಅಭಿಮಾನಿಗಳು ನಿಮ್ಮ ಜೊತೆ ಆ್ಯಕ್ಚುಲಿ ದರ್ಶನ್ ಸರ್ ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ದರ್ಶನ್ ಸರ್ ಅದು ಅಂದ ತಕ್ಷಣ ಒಂದು ಕ್ವಶನ್ನು ಒಬ್ಬರು ಕೇಳಿದ್ರು ನೋಡಿ, ಏನಂದರೆ ಕಿಸ್ ಟೈಮಲ್ಲಿ ಇಂಟರ್ವ್ಯೂ ನಡೀತಾಯಿತ್ತು ಒಂದು ಚಾನಲಲ್ಲಿ. ಇಂಟರ್ವ್ಯೂ ಕೇಳುವಾಗ ಒಬ್ಬರು ಕೇಳ್ತಾರೆ ಆ್ಯಂಕರ್, ಏನಂದರೆ ಈ ಹೀರೋಗಳಿಂದ ಏನೇನು ಕದ್ದಿದ್ದೀರಾ ಅಂದಾಗ ನಿಮಗೆ ಕೇಳಿದಾಗ ನೀವು ಹೇಳಿದ್ರಿ ದರ್ಶನ್ ಸರ್ ಫ್ಯಾನ್ಸ್ನ ಕದಿಯೋಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ನಮ್ಮ ಮೂವಿಗೆ ಸೂಟ್ ಆಗತ್ತೆ ಒಂದು ಡೈಲಾಗ್ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗೆ. ದರ್ಶನ್ ಸರ್ ಫ್ಯಾನ್ಸ್ ನಾನು ನೋಡಿರೋ ಮೋಸ್ಟ್ ರಾಯಲ್ ಆ್ಯಂಡ್ ಮೋಸ್ಟ್ ಲಾಯಲ್ ಫ್ಯಾನ್ಸ್. ಸೂಪರ್ ಆಗಿತ್ತು. ಇನ್ನು ಮೇಡಮ್, ಕೆಮಿಸ್ಟ್ರಿ ಅಪ್ಪ ಕರಿಯಪ್ಪ ಅದು ಸೂಪರ್ ಹಿಟ್ ಆಯಿತು. ಏನಂದರೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಎಲ್ಲ ಒಂದು ರೀಚ್ ಆದರೆ, ಇನ್ನು ಮಾಸ್ ಬೇಸ್ಗೆ ಅಂತ ಸಲಗ ಬಂತು. ಒಂಥರ ಏನಂದರೆ ಲಕ್ಕಿ ಚಾರ್ಮು, ಸೂಪರು, ಕ್ರಶ್ಶು. ಬಟ್ಟು ಇನ್ನೂ ಏನೋ ಅಂದಾಗ ರಾಯಲ್ ಬಂದಾಗ ಇವರು ಕರೆಕ್ಟ್ ಸಿನಿಮಾ ಇವರಿಗೆ ಅಂತ ನನಗನ್ನಿಸ್ತು. ಯಾಕಂದರೆ ನಿಮ್ಮ ಪೇರ್ ಇದೆ ಅಲ್ವಾ, ಬೇರೆಯವ್ರ ಜೊತೆನೂ ತುಂಬ ಚೆನ್ನಾಗಿ ಪೇರಾಗಿತ್ತು. ಬಟ್ ವಿರಾಟ್ ಅವ್ರ ಜೊತೆ ಇದು ಮಾಡಿದಾಗ ತುಂಬ ಕಾಂಬಿನೇಷನ್ನು ಚೆನ್ನಾಗಿ ಬಂತು ಅಂತ ಅನ್ಕೋತೀನಿ ನಾನು. ಯಾಕಂದರೆ ಎಷ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ನೋಡಿದ್ರಿ ಬರೀ ರಾಯಲ್ ರಾಯಲ್ ರಾಯಲ್. ಥ್ಯಾಂಕ್ ಯು ಸರ್. ಎಲ್ಲ ಜನಗಳು ಸರ್.
ನನಗೆ ನಿಮ್ಮಿಬ್ಬರು ಡೆಡಿಕೇಶನ್ ತುಂಬ ಇಷ್ಟ ಆಯಿತು. ನನಗೆಲ್ಲ ಇವ್ರು ಹೇಳ್ಕೊಡ್ತಾ ಇದ್ರು ಸ್ಪಾಟಲ್ಲಿ ಹೆಂಗೆ ಮಾಡೋದು ಏನು ಅಂತ. ಪರವಾಗಿಲ್ಲ, ಚೆನ್ನಾಗಿ ಕಲ್ತಿದ್ದಾರೆ ಅವರು ಹೇಳೋದು. ಮತ್ತು ನಿಮಗೆ ದಿನಕರ್ ಸರ್ ಜೊತೆ ವರ್ಕ್ ಮಾಡುವಾಗ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸು ಏನು? ಎಕ್ಸ್ಪೀರಿಯನ್ಸ್ ಅಂದರೆ ಫಸ್ಟ್ ತುಂಬ ಭಯ ಆಯಿತು ಸರ್. ಅಂದರೆ ಯಾರಾದರೂ ಅನ್ಕೊಂಡ್ಬಿಡ್ತಾರೆ ಫಸ್ಟು ಅಲ್ಲ, ಏನು ಎಲ್ರಿಗೂ ಭಯ ಆಗಿರುತ್ತೆ. ಹೌದು. ಇವಾಗ ಬೆಳಿಗ್ಗೆನೆ ಪ್ರೆಸ್ ಮೀಟ್ ಆಗಬೇಕಂದ್ರೆ ಮೀಟಲ್ಲೇ ಎಷ್ಟೊಂದು ಜನ ಮಾತಾಡೋದಕ್ಕೇ ಭಯ ಪಡ್ತಿದ್ರಲ್ಲ, ಆ ಥರ ನನಗೂ ಅಪರ್ಚುನಿಟಿ ಬಂದಾಗ ಸೊ ಫಸ್ಟ್ ಡೇ ಹೆಂಗೆ ಆ್ಯಕ್ಟ್ ಮಾಡ್ತೀನಿ, ಇವ್ರ ಡೈರೆಕ್ಷನಲ್ಲಿ ಸರ್ ಡೈರೆಕ್ಷನಲ್ಲಿ ಬೈತಾರ ಅಥವಾ ಭಯ ಇರುತ್ತೆ, ಹೆಂಗೆ ತೆಗಿಬೋದು ಅನ್ನೋ ತುಂಬ ನರ್ವಸ್ನೆಸ್ ಇತ್ತು. ಬಟ್ ತುಂಬ ಆರಾಮಾಗಿ ಈಸಿಯಾಗಿ ವರ್ಕ್ ಮಾಡೋವಂಥ ಎನ್ವೈರ್ಮೆಂಟ್ ಸರ್ ಕ್ರಿಯೇಟ್ ಮಾಡಿಕೊಟ್ರು ನಮಗೆ. ಆ್ಯಂಡ್ ಏನಂತಾರೆ, ಹಿಂದಿನ ದಿನನೇ ಪ್ರಿಪೇರ್ ಆಗಿ ಬಂದುಬಿಟ್ಟಿರ್ತಾ ಇದ್ದೆ, ಇವತ್ತು ಬೈಸ್ಕೊಳ್ಳೋಂಗಿಲ್ಲ, ಚೆನ್ನಾಗಿ ಮಾಡಬೇಕು ಅಂತ. ಬಟ್ ಆ ಅಪರ್ಚುನಿಟಿ ಆ ಥರ ಸರ್ ಯಾವತ್ತೂ ನಮ್ಗೆ ನಡ್ಸ್ಕೊಳ್ಳಿಲ್ಲ. ಅಂದರೆ ನೀವು ಕಲ್ತಿಲ್ಲ ಮಾಡಿಲ್ಲ ಅಂತ ಕೇಳಿದ್ದೆಲ್ಲ ಸುಳ್ಳಾಯಿತು ಅಂದರೆ ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಕೋಪ. ನಮ್ಗೆ ಆ್ಯಕ್ಚುಲಿ ಎಷ್ಟೊಂದು ಇಂಟರ್ವ್ಯೂಲಿ ಎಲ್ಲರೂ ನಮ್ಮನ್ನ ಕೇಳೋರು ಬೈತಾರಂತೆ ಸರ್, ಕೋಪ ಅಂತ. ಬಟ್ ನಾವಂತೂ ಆ ಫೇಸ್ ಆಫ್ ದಿನಕರ್ ಸರ್ನ ನಾವು ನೋಡೇ ಇಲ್ಲ. ನಾವು ತುಂಬ ಫ್ರೆಂಡ್ಲಿಯಾಗಿ ಕಾಮಾಗೆ ಕೆಲಸ ತೆಗ್ಸಿದ್ದಾರೆ. ಸೊ ಖುಷಿಯಿಂದ ಸಿನಿಮಾ. ನಿಮಗೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಏನಂದರೆ ಸಂಜನಾ ಅವರು ಒಂದು ಇಂಟರ್ವ್ಯೂಲಿ ಹೇಳ್ತೀರಾ ಏನಂದರೆ ಸಂಗೊಳ್ರಾಯನ ಸಿನಿಮಾ ಏನು ನಾನು ಚಕ್ಕರ್ ಹೊಡೆದು ಥಿಯೇಟ್ರಿಗೆ ಹೋಗಿದ್ದೆ ಸಿನಿಮಾ ನೋಡೋಕ್ಕೆ. ಹೌದು, ಅವಾಗ ಹೌದು ಅವಾಗ ಯಾವ ಥರ ಇತ್ತು ನಿಮ್ಮ ಪ್ಯಾನಿಸಮ್ಮು ದರ್ಶನ್ ಸರ್ ಬಗ್ಗೆ ಅಂತ? ಸರ್, ಅವ್ರ ಸಂಗೊಳ್ಳಿ ರಾಯಣ್ಣ ಬಗ್ಗೆ ನೀವು ಹೇಳಿದ್ದು, ನನಗೆ ಆ ಸಿನಿಮಾಲಿ ಅವ್ರದ್ದು ಕನ್ನಡ ತುಂಬ ಅಷ್ಟು ಸ್ಪಷ್ಟವಾಗಿ ತುಂಬ ಏನಂತಾರೆ, ಒಂದಷ್ಟು ದಿನ ಆದಮೇಲೆ ನಾನು ಹೋಗಿದ್ದಿದ್ದು ಇದಕ್ಕೆ. ಅವ್ರ ಕನ್ನಡಕ್ಕೇ ಒಂದಷ್ಟು ಕ್ರೇಜ್ ಆಗಿತ್ತು, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಕನ್ನಡನ ತುಂಬ ಚೆನ್ನಾಗಿ ಮಾತಾಡಿ ಎಲ್ಲ ಇದಾಗಿದೆ ಅಂತ. ಸೊ ಅವಾಗ ಅದು ಹೆಂಗೆ ಮಾಡಿದ್ದಾರೆ ಅಂತ ನೋಡೋದಕ್ಕೆ ಅಂತಲೇ ಹೋಗಿದ್ದಿದ್ದು. ಆ್ಯಂಡ್ ಆಫ್ಕೋರ್ಸ್ ಸಿನಿಮಾ ನೋಡಿದ್ಮೇಲೆ ಯಾರು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಫ್ಯಾನ್ ಆಗ್ತೀವಿ ನಾವು, ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ ಸರ್. ನೀವು ವಿರಾಟ್ ಸರ್, ನೀವು ಫಸ್ಟ್ ಮೂವಿ ಯಾವುದು ಡಿ ಬಾಸ್ದು ಥಿಯೇಟ್ರಲ್ಲಿ ನೋಡ್ರಿ? ಅಯ್ಯೋ, ಮೆಜೆಸ್ಟಿಕ್ಕೇ ನೋಡಿದ್ದೀನಿ ಫಸ್ಟ್ ಮೂವಿ. ನಮ್ಮ ಮನೇಲಿ 2 ಗ್ರೂಪ್ ಇತ್ತು. ಒಂದು ಗ್ರೂಪ್ ನಮ್ಮದು ದರ್ಶನ್ ಸರ್ ಫ್ಯಾನ್ಸು, ನಾವೆಲ್ಲ. ಇನ್ನೊಂದು ಗ್ರೂಪ್ ಬೇರೆ ಇತ್ತು, ಹೊರಡ್ತಿದ್ವಿ ಯಾವಾಗಲೂ. ನನ್ಗೆ ಒಂದೇನಂತಂದ್ರೆ, ನಾನು ತುಂಬ ಯಾರನ್ನ ಇಷ್ಟಪಡ್ತೀನಿ, ಅವ್ರ ಬಗ್ಗೆ ಹೇಳೋದಕ್ಕಾಗಲಿ ಅವ್ರ ಹತ್ತೋದಾಗ ಮಾತಾಡೋಕ್ಕಾಗಲಿ ಆಗಲ್ಲ. ಬಿಕಾಸ್ ತುಂಬ ಪರ್ಸ್ನಲ್ ಅದು ನನಗೆ. ಸೊ ನಾನು ದರ್ಶನ್ ಸರ್ನ ಮೀಟ್ ಮಾಡಿದಾಗಲೂ ಸುಮ್ಮನೆ ಸ್ಮೈಲ್ ಮಾಡ್ತಾ ನೋಡ್ತಾ ನಿಂತಿರ್ತೀನಿ. ಅದೇನೋ ಗೊತ್ತಿಲ್ಲ, ಐ ಫೀಲ್ ಲೈಕ್ ದಟ್. ಅಂತಂದರೆ ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೂ ಮಾತಾಡ್ಚಿನ್ನ ಏನು ಚಿನ್ನ ಅಂತ ಅದು ಐ ಡೋಂಟ್ ನೋ ವೈ. ದರ್ಶನ್ ಸರ್ನ ನಂಗೆ ತುಂಬ ಇಷ್ಟ. ಆಮೇಲೆ ದರ್ಶನ್ ಸರ್ನ ಫಸ್ಟ್ ನೋಡಿದ್ದು ನನ್ನ ಪ್ರೀತಿಯ ರಾಮು ಸಿನಿಮಾ 100 days ಆಗಿತ್ತು. ಮೈಸೂರಲ್ಲಿ ಒಂದು ಪದ್ಮ ಥಿಯೇಟ್ರ್ ಅಂತ ಇದೆ. ಅದಕ್ಕೆ ಅವಾಗ ದರ್ಶನ್ ಸರ್ ಬರ್ತಾರೆ ಅಂತ ಗೊತ್ತಾಗಿ ನೈಟ್ ಹತ್ತಿ ನಾವು ಸ್ಟಾರೆಲ್ಲ ಕಟ್ಟಿದ್ವಿ. ಅದಕ್ಕೆ ಅದು ಥಿಯೇಟ್ರ್ ಆಲ್ಟ್ರ್ ಆಗಿತ್ತು. ನಮ್ಮನೆ ಒಂದು ರೋಡ್ ಆ ಕಡೆ ಆಚೆ ಇದ್ದಿದ್ದು ಥಿಯೇಟ್ರ್. ರಾಯಲ್ ವಿರಾಟ್ ಅವರಿಗೆ ಏನಾದರೂ ನವಗ್ರಹ ಪಾರ್ಟ್ 2 ಅಂತ ಬಂದರೆ ಅದರಲ್ಲಿ ದಿನಕರ್ ಸರ್ ಒಂದು ರೋಲ್ ಇದೆ ಅಂತ ಹೇಳಿದರೆ ನಿಮ್ಮ ಎಕ್ಸ್ಪ್ರೆಷನ್ ಯಾವ ಥರ ಇರುತ್ತೆ ಸರ್? ಏನು ಹಿಂಗೆ ಕೇಳ್ತೀರಾ? ಇಲ್ಲಿ ಫೋನಲ್ಲಿ ಹೇಳಿದ್ರೆ 1 ನಿಮಿಷ ಇರಿ ಸರ್ ಬಂದೆ ಅಂತ ಮನೆ ಮುಂದೆ ಹೋಗ್ಬಿಟ್ಟು ಸರ್. ಅಲ್ಲ, ಆಬ್ವಿಯಸ್ಲಿ ಅಂದರೆ ಕಲ್ಟ್ ಸಿನಿಮಾಸ್ ಅಂತ ಯಾರೋ ಇವಾಗ ಮಾತಾಡ್ತಾಯಿದ್ರು. ನನ್ನ ಪ್ರಕಾರ ನವಗ್ರಹ ಇಸ್ ಒನ್ ಆಫ್ ದಿ ಕಲ್ಟ್ ಸಿನಿಮಾ ಇನ್ ಕನ್ನಡ ಇಂಡಸ್ಟ್ರಿ. ಕೆಲವು ಸಿನಿಮಾನ ಎಷ್ಟೇ ವರ್ಷ ಹೌದೌದು ನಾನು ಆಲ್ಮೋಸ್ಟ್ ದರ್ಶನ್ ಸರ್ ಎಲ್ಲ ಮೂವಿ ಥಿಯೇಟ್ರಲ್ಲೇ ನೋಡಿದ್ದೀನಿ. ನನಗೆ ಗೊತ್ತಿರೋಂಗೆ ನಿನಗೋಸ್ಕರ ಒಂದೇ ಒಂದು ಅನ್ಸಿದೆ ನಾನು ಥಿಯೇಟ್ರಲ್ಲಿ ನೋಡಿಲ್ಲ. ಅದು ಬಿಟ್ಟು ಎಲ್ಲ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ದೀನಿ. ಆ್ಯಂಡ್ ನವಗ್ರಹ ಸಿನಿಮಾ ನನಗೆ ಆಫರ್ ಆದರೆ ಫಸ್ಟ್ ಅಗ್ರಿಮೆಂಟ್ ತೊಗೊಂಬನ ಸರ್, ಹಾಕೋಣ ಸೈನ್ ಅನ್ನೋ ಥರ ಇರುತ್ತೆ. ಬಾರ್ದು. ಸಂಜನಾ ಮೇಡಮ್ಗೆ ಮತ್ತು ವಿರಾಟ್ ಸರ್ಗೆ ಡಿ ಬಾಸ್ ಅವ್ರದ್ದು ಯಾವ ಸಿನಿಮಾ ಫೇವ್ರೇಟ್? ನನಗೆ ಸಂಗೊಳ್ಳಿ ರಾಯಣ್ಣನೇ ಫೇವ್ರೇಟ್. ಟಿವಿ ಬಂದಾಗ ಎವ್ರಿ ಟೈಮು ಮನೆಯವರೆಲ್ಲ ಕೂತ್ಕೊಂಡು ನೋಡಿದೀವಿ ನಾವು. ಸೊ ಅದು ನನ್ನ ಫೇವ್ರೇಟ್ ಸಿನಿಮಾ ಇದೆ. ಅದರಲ್ಲಿ ಒಂದು ಸಿನಿಮಾ ದಿ ಮೋಸ್ಟ್ ಅಂತಂದರೆ ನನಗೆ ಸಾರಥಿ ಬುಲ್ಬುಲ್. ಯಾಕಂದರೆ ಅವಾಗ ನನಗೆ ದರ್ಶನ್ ಸರ್ ಯಾವಾಗಲೂ ಅಷ್ಟೇ ಯಾರೋ ಕೇಳಿದ್ರು ದರ್ಶನ್ ಸರ್ ಡೈಲಾಗ್ ಹೇಳಿ ಅಂತ. ಎಷ್ಟೊಂದು ಡೈಲಾಗ್ ಗೊತ್ತು, ಬಟ್ ಅದೊಂಥರ ಹೇಳೋದಕ್ಕೆ ಪಟ್ಟಂತಲ್ಲ ಬಂತು ತಲೆಯಲ್ಲಿ. ಬಟ್ ಹೇಳೋದಕ್ಕೆ ಒಂಥರ ಅಂದರೆ ತುಂಬ ಇಷ್ಟಪಡ್ತೀನಲ್ಲ. ಆಮೇಲೆ ಆ್ಯಂಡ್ ಆಲ್ಸೋ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬುಲ್ಬುಲಲ್ಲಿ ಸಾರಥಿ ಡೈಲಾಗ್ ಇದೆ ಒಂದು, ಅತಿರ ತಮ್ಮ ಹಾರುತ್ತ ಸಾರಥಿ ಬುಲ್ಬುಲ್ ನಮ್ಮ ಬುಟ್ಟಿಗೆ ಬೀಳೋದು ಗ್ಯಾರಂಟಿ ಅಂತೀವಲ್ಲ. ಸೊ ಅದು. ಆಮೇಲೆ ಫಾರ್ ಎಕ್ಸಾಂಪಲ್ ಜಗ್ಗುದಾದಲ್ಲೂ ಇದೆ, ಏನೋ ಹವಾ ಉಸಿರೋವರೆಗೂ ಮಾತಾಡಿರುತ್ತೆ, ಹವಾ ಹೆಸರಿರೋವರೆಗೂ ಮಾತಾಡಿರುತ್ತೆ, ಉಸಿರು ನಿಂತ ಮೇಲೆ ಹೆಸರಿರ್ಬೇಕು ಅಂದರೆ ದಮ್ ಬೇಕಲ್ಲ ಅಂತಾರೆ. ಸೊ ತುಂಬ ಇಷ್ಟ. ಅದರಲ್ಲಿ ನಂಗೆ ಬುಲ್ಬುಲ್ ಆ್ಯಕ್ಚುಲಿ ತುಂಬ ಇಷ್ಟ, ಯಾಕಂದ್ರೆ ದರ್ಶನ್ ಸರ್ ಕ್ಯಾರೆಕ್ಟರ್ ಮಜಾ ಇದೆ. ಆಮೇಲೆ ದರ್ಶನ್ ಸರ್ ಇಸ್ ಒನ್ ಆಫ್ ದಿ ಆ್ಯಕ್ಟರ್. ಅಂದರೆ ತುಂಬ ಜನ ಆರ್ಟಿಸ್ಟ್ಗಳನ್ನ ನೋಡಿರ್ತೀರ ನೀವು. ದರ್ಶನ್ ಸರಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಅವ್ರ ಕಾಮಿಡಿ ಟೈಮಿಂಗು.
ಕಾಮಿಡಿ. ನನಗೆ ದರ್ಶನ್ ಸರ್ ಫೈಟ್ಸು ಇಷ್ಟನೇ, ಬಟ್ ನನ್ನ ಪರ್ಸನಲ್ ಫೇವ್ರೇಟ್ ಅಂದ್ರೆ ದರ್ಶನ್ ಸರ್ ಕಾಮಿಡಿ ಟೈಮಿಂಗ್ ಹೆಂಗಿರುತ್ತೆ ಅಂದ್ರೆ ಎದುರುಗಡೆ ಆಕ್ಟರ್ ಒಂದು ಹೊಡೆದ ತಕ್ಷಣ ಪಟ್ ಅಂತ ಕೊಡ್ತಾರೆ ಒಂದಂಗೆ ಕೌಂಟ್ರ್. ಅದು ದತ್ತಲ್ಲೂ ಇದೆ. ಹಾ, ದತ್ತ ನೋಡಿದೀರಾ? ಯಾವ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ? ನಾನು ಅದೇ ಗ್ರೂಪೇ ಬ್ರೋ. ಇಲ್ಲ ಇದು ಇದೆ. ಇವಾಗ ದತ್ತ ಆಗಿರ್ಬೋದು, ಜಗ್ಗುದಾದ ಆಗಿರ್ಬೋದು, ಬುಲ್ಬುಲ್ಲಲ್ಲಾಗಿರೋದು, ಇನ್ನು ಬೃಂದಾವನದಲ್ಲೂ ಅವ್ರ ಕಾಂಬಿನೇಷನು, ಸಾಧು ಕೋಕಿಲ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಅಂದರೆ ಕಾಮಿಡಿ ಟೈಮ್ಸಿಂಗ್ ಚೆನ್ನಾಗಿದೆ, ಬಟ್ ಇನ್ನೂ ಯುಟಿಲೈಸ್ ಮಾಡ್ಬೋದಿತ್ತು ಅಂತ. ಡೆಫಿನೆಟ್ಲಿ ಸರ್. ಅಂದರೆ ದರ್ಶನ್ ಸರ್ ಇಸ್ ಅ ಕಂಪ್ಲೀಟ್ ಆಕ್ಟರ್. ಅವ್ರಿಗೆ ಗೊತ್ತು ಎಲ್ಲಿ ಸಾರಥಿಲಿ ಕೂಡ ಔಟ್ ಅಂಡ್ ಔಟ್ ಅವರೇ ಮಾಡಿರೋದೆಲ್ಲ ಬಂದು ದತ್ತ ಮತ್ತೆ ಬುಲ್ಬುಲ್. ಯಾಕಂದರೆ ಬುಲ್ಬುಲಲ್ಲಂತೂ ಎಲ್ಲರ ಜೊತೆ ಕಾಮಿಡಿ ಚೆನ್ನಾಗಿದೆ, ಒಂದು ಲೈವ್ಲಿ ಆಗಿದೆ. ಸೊ ದರ್ಶನ್ ಸರ್ ಕಾಮಿಡಿ ಟೈಮಿಂಗ್ ಎಕ್ಸ್ಟ್ರಾಡಿನರಿ. ಡಿ ಬಸ್ ಅವ್ರದ್ದು ಯಾವುದಾದ್ರೂ ಒಂದು ಸಿನಿಮಾನ ನಾನು ಹೊಳ್ಳಿ ರಿಮೇಕ್ ಮಾಡ್ಬೇಕು ಅನ್ಕೊಂಡ್ರೆ ನಾನು ಲೂಸಾ ಸರ್. ಅಲ್ಲ ರಿಮೇಕ್ ಅಲ್ಲ, ನಾನು ಹೇಳ್ತಿರೋದು ಈ ಸಿನಿಮಾ ನಾ ಮಾಡ್ಬೇಕು. ಇಲ್ಲ, ಇದಕ್ಕೆ ಬೆಟರ್ ಆನ್ಸರ್ ಕೊಡ್ತೀನಿ. ದರ್ಶನ್ ಸರ್ ಅವ್ರು ಮಾಡೋದನ್ನ ನಾನು ಮಾಡಕ್ ಹೋದ್ರೆ ನನಗೆ ಹುಚ್ಚ ಅಂತ ಹೇಳ್ತಾರೆ. ಯಾಕಂದ್ರೆ ದರ್ಶನ್ ಸರ್ ಫುಲ್ ಕಂಪ್ಲೀಟ್ ಆಗಿ ಮಾಡಿರ್ತಾರೆ ಆಲ್ರೆಡಿ. ಸೊ ಎನಿ ಡೇ ಅದನ್ನ ಮ್ಯಾಚ್ ಮಾಡಕ್ಕಾಗಲ್ಲ. ಬಟ್ ನನಗೆ ಒಂದು ಲೈಫ್ ಇದಕ್ಕೆ ಅದಕ್ಕಿಂತ ಬೆಟರ್ ದರ್ಶನ್ ಸರ್ ಪಕ್ಕ ಯಾವ್ದಾದ್ರು ಕ್ಯಾರೆಕ್ಟರ್ ಮಾಡ್ತೀನಿ ನಾನು. ಈಗ ನವಗ್ರಾಟು ಆಗಿರ್ಬೋದು, ಆಮೇಲೆ ಅಣ್ಣವರು ಅಲ್ಲಿ ಅಭಿಷೇಕ್ ಆಯ್ತು, ಅಂಬರೀಷ್ ಅಪ್ಪಾಜಿ ಮತ್ತೆ ದರ್ಶನ್ ಸರ್, ಆ ಥರ ದರ್ಶನ್ ಸರ್ ನಂದು ಬಂದ್ರೆ ಯಾವ್ದಾದ್ರು ಸಿನಿಮಾ ಡೆಫಿನೆಟ್ಲಿ. ಸಂಜನಾ ಮೇಡಮ್, ರಾಯಲ್ ಚಿತ್ರೀಕರಣ ಸಮಯದಲ್ಲಿ ಮರೆಯೋಕ್ಕಾಗದಿರೋ ಒಂದು ಇನ್ಸಿಡೆಂಟ್ ಅಂದರೆ ಯಾವುದು? ರಾಯಲ್ ನನಗೆ ಕಪಾಲ ಕೊಡ್ದಿದ್ದು ಸೀನ್ ಇರ್ಬೇಕು ಅನ್ಸುತ್ತೆ. ಒಂದು 10 ಸಲ ಹೊಡೆದ್ರು. ಎಷ್ಟೊಂದು ಸಲ ಹೊಡೆದಿದ್ದೀನಿ, ಸಾಂಗಲ್ಲೂ ಹೋಗ್ತಿದ್ದೀನಿ ಅವ್ರಿಗೆ. ಅಪ್ಪ ಯಾವ್ದು ಮರೆಯಲಾರದ? ನಮ್ಮ ಟಾಂಗ್ ಸಾಂಗ್ದೇ ನನಗೆ ತುಂಬ ಒಳ್ಳೆ ಮೆಮೊರಿ ಕೊಟ್ಟಂಥ ಸಾಂಗ್. ಸೊ ಆ ಟೈಮಲ್ಲಿ ಒಂದಷ್ಟು ಅವ್ರ ಕಾಲ್ ಬೇರೆ ಏಟಾಗಿತ್ತು. ಒಳ್ಳೆ ಮೆಮೊರಿನ ತುಂಬ ಮೆಮೊರಿಯಲ್ಲಿ. ಹೌದು, ನೀ ಅಷ್ಟು ಡೆಡಿಕೇಶನಲ್ಲಿ ಮಾಡಿದ್ದು ಆ್ಯಂಡ್ ಕೊನೆಗೆ ಅದು ಅದ್ರ ಔಟ್ಪುಟ್ ಇವತ್ತು ಜನ ಟ್ರೆಂಡ್ ಮಾಡಿದ್ದಾರೆ. ಸೊ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಮೆಮೊರಿ. ಅದನ್ನ ನಾವು ಏನು ಅಂದ್ಕೊಂಡಿದ್ವಿ ಅದನ್ನ ರಿಯಾಲಿಟಿಗೆ ತಂದಿದ್ದೆ ವಾಸ್ ಅ ವೆರಿ ಬ್ಯೂಟಿಫುಲ್ ಮೆಮೊರಿ. ರಾಯಲ್ ಸಿನಿಮಾದ ನಿಮ್ಮ ಫೇವ್ರೇಟ್ ಹಾಡು ಯಾವುದು? ನನ್ನ ಫೇವ್ರೇಟ್ ಹಾಡು ಟಾಂಗ್. ಇಲ್ಲ ನಂಗೆ ಎಲ್ಲಾ ಸಾಂಗ್ಸ್ ಇಷ್ಟನೇ, ಬಟ್ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಅಂದ್ರೆ ಇವಾಗ ಇನ್ನೇನ್ ರಿಲೀಸ್ ಆಗತ್ತೆ. ಅದನ್ನ ಬಿಟ್ಟು ಹೇಳ್ಬೇಕಿತ್ತು ನೀನು, ಅದಕ್ಕೆ ಬೇರೆ ಹೇಳ್ತೀನಿ. ವಾ, ನನ್ನ ಆನ್ಸರ್ ನೋಡಿ ಹೆಂಗೆ ಓವರ್ಟೇಕ್ ಮಾಡಿ. ಸೀನಿಯರ್ಸ್ ಅಲ್ಲ ನಮ್ದು, ಒಂದು ಸ್ವಲ್ಪ ಸೀನಿಯರ್. ನಿಮ್ಗೆ ಮೇಡಮ್ ಯಾವ ಸಾಂಗ್? ನಂಗೆ ಟಾಂಗ್ ಇಷ್ಟ. ದಿನಕರ್ ಸರ್ ಬಗ್ಗೆ ಒನ್ ವರ್ಡಲ್ಲಿ ಹೇಳ್ಬೇಕಂದ್ರೆ? ದಿನಕರ್ ಸರ್ ಅಂದರೆ ಪ್ಯಾಷನೆಟ್. ನಿಮಗೆ? ಸಿನಿಮಾ ಲವರ್, ಟ್ರೂ ಸಿನಿಮಾ ಲವರ್. ಜಯಣ್ಣ ಭೋಗೇಂದ್ರ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋದು ಸರ್, ಮೈ ಗಾಡ್ ಫಾದರ್, ಮೈ ಫ್ಯಾಮಿಲಿ, ಮೈ ಅನದರ್ ಫ್ಯಾಮಿಲಿ. ನೀವು ಒನ್ ವರ್ಡಲ್ಲಿ ಹೇಳಬೇಕಾ ಅಥವಾ ಅವ್ರ ಬಗ್ಗೆ ಹೇಳಬೇಕು? ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಇದರಲ್ಲಿ ಪ್ರೊಡಕ್ಷನ್ ನಿಮ್ದೊಂದು ಬರ್ತಾ ಇದಲ್ಲ, ಮೋಸ ನಿಮ್ದು. ನನಗೆ ಒನ್ ವರ್ಡ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಒನ್ ವರ್ಡ್ ಇಬ್ಬರಿಗೂ ಕೇಳಿದೆ, ಆದರೆ ನೆಕ್ಸ್ಟ್ ಅವ್ರಿಗೆ ಏನು ಹೇಳ್ತಾರೆ? ಜಯಣ್ಣ ಸರ್ ಭೋಗೇಂದ್ರ ಸರ್ ಅವ್ರ ಬಗ್ಗೆ ಅಂತ ಅಂದರೆ ಅವರು ಫಸ್ಟ್ ಒಂದು ರಾಯಲ್ ಅನ್ನೋ ಸಿನಿಮಾದಿಂದನೇ ಒಂದು ದೊಡ್ಡ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ರು ನನಗೆ. ಸಂಜನಾ ಅನ್ನೋ ಪಾತ್ರದ ಮೂಲಕ ನನ್ನ ಟ್ಯಾಲೆಂಟ್ ಶೋಕೇಸ್ ಮಾಡೋಕ್ಕೆ. ಆ್ಯಂಡ್ ಇವತ್ತು ಎಕ್ಕ ಅನ್ನೋ ನನ್ನ ಮೇಲೆ ನಂಬಿಕೆ ಇಟ್ಟು ಇನ್ನೊಂದು ಸಿನಿಮಾ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ಆಭಾರಿಯಾಗಿರ್ತೀನಿ ನಾನು ಅವ್ರ ಮೇಲೆ. ಮತ್ತು ಓವರಾಲ್ ನಮ್ಮ ತೂಗುದೀಪ ಡೈನಸ್ಟಿ ಚಾನಲ್ ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಒನ್ ಆಫ್ ದಿ ಮೋಸ್ಟ್ ಸ್ವೀಟೆಸ್ಟ್ ಆ್ಯಂಡ್ ಸಪೋರ್ಟ್ ಮಾಡೋ ಫ್ಯಾನ್ಸ್ ಅಂದರೆ ಡಿ ಬಾಸ್ ಫ್ಯಾನ್ಸ್. ಇವಾಗಿಂದ ಅಲ್ಲ, ನಾನು ಸೀರಿಯಲ್ ಮಾಡೋ ಟೈಮಿಂದನೂ ಮೈಸೂರಿಗೆ ಹೋದಾಗೆಲ್ಲ ನಮ್ಮ ಹುಡುಗರೆಲ್ಲ ತುಂಬ ಜನ ಇದ್ದಾರೆ. ನಡಿಗೋರು ಮಾಡು ನೀನು ನಾವೆಲ್ಲ ಇದೆ ಅಂದರೆ ಆ ಒಂದು ಸಪೋರ್ಟ್ ಆ್ಯಂಡ್ ಸ್ಟ್ರೆಂತ್ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮ್ಮ ಔಟ್ಸೈಡಿಂದ ಬಂದು ಇಂಡಸ್ಟ್ರಿ ಒಳಗೆ ಬಂದಾಗ ತುಂಬ ಲೋಡ್ ಡೇಸ್ ತುಂಬ ಇರುತ್ತೆ. ಅಂದರೆ ಬ್ರೇಕ್ ಡೌನ್ ಡೇಸ್ ಅಂತ ಹೇಳ್ತಾರೆ. ಆಗ್ತಿಲ್ವಲ್ಲ, ಏನು ಮಾಡೋದು, ಹೊಟ್ಬಿಡೋಣ ಅಥವಾ ಇರೋಣ ಅಂತ. ಆ ಥರ ಟೈಮಲ್ಲೆಲ್ಲ ಆ ಥರ ಯಾರು ಸಪೋರ್ಟ್ ಇರೋದು ಗೊತ್ತಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಎಲ್ಲ ಇದ್ದಾರೆ, ಮಾಡೋಣ ಅಂತ ಆ ಪಾಸಿಟಿವ್ ಥಿಂಗ್ ಇವತ್ತು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ನಾನು ಅದೇ ಯಾವುದೋ ಇಂಟರ್ವ್ಯೂಲಿ ಹೇಳಿದೆ ದರ್ಶನ್ ಸರ್ ಫ್ಯಾನ್ಸ್ ಕದಿಬೇಕು ಅಂತ. ದರ್ಶನ್ ಸರ್ ಎಷ್ಟು ಪ್ರೀತಿಸ್ತೀರ ಅದ್ರಲ್ಲಿ ಒಂದು 10% ನನ್ನನ್ನು ಪ್ರೀತಿಸಿ. ನಿಮ್ಗೆ ಯಾವತ್ತೂ ನನ್ನ ಕಡೆಯಿಂದ 1% ಬೇಜಾರಾಗದಿರೋ ಥರ ನಾ ಬದುಕಿರೋರ್ಗೂ ಇರ್ತೀನಿ. ದಿಸ್ ಇಸ್ ದ ಹಾನೆಸ್ಟ್ ಪ್ರಾಮಿಸ್ ಫ್ರಮ್ ಮೈ ಸೈಡ್. ನಿಮ್ಮ ನೋಡಿ
ಸೊ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು, ನಮ್ಮ ಸಿನಿಮಾ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನೀವೆಲ್ಲ ಸಪೋರ್ಟ್ ಮಾಡಿರೋ ಯಾವ ಸಿನಿಮಾನೂ ಸೋತಿದ್ದಿಲ್ಲ. ಅಷ್ಟು ಸ್ಟ್ರಾಂಗಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲ ಸಿನಿಮಾಗಳನ್ನ. ಸೊ ನಮ್ಮ ರಾಯಲ್ ಸಿನಿಮಾ ಜೊತೆ ಕೂಡ ಇಷ್ಟು ಸ್ಟ್ರಾಂಗಾಗಿ ನಿಂತ್ಕೊಂಡು ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ನಿಮಗೂ ಆಲ್ ದ ಬೆಸ್ಟ್. ಕೂತ್ಕೊಳ್ಳಿ, ನಿಮ್ಗೆ ನನ್ನ ಕ್ವಶನ್ಸ್ ಕೇಳ್ತೀನಿ. ಇವಾಗ ನನ್ನ ಕ್ವಶನ್. ಓಕೆ, ಇವಾಗ ನಿಮಗೆ ದಿಸ್ ಆರ್ ದಟ್ ಅಂತ ಒಂದನ್ನು ಚೂಸ್ ಮಾಡಬೇಕು. ಓಕೆ, ಓಕೆನಾ? ಸಂಜನನ ವಿರಾಟ? ವಾ, ಈ ಕ್ವಶನ್ ಹೊಡಿಸಿರೋದಕ್ಕೆ ನಿಮಗೆ ವಿರಾಟ್. ವಿರಾಟ್. ಓಕೆ. ದರ್ಶನ್ ಸರ ದಿನಕರ್ ಸರ? ಇದು ಆಗಲ್ಲಪ್ಪ. ಇಲ್ಲ, ಇದು ಡಿ ಬ್ರದರ್ಸ್. ಡಿ ಸ್ಕ್ವೇರ್. ಆಯಿತು. ನೀವು ಡೈರೆಕ್ಟರ್ ಆಗ್ಬೇಕಂತ ಇದ್ದೀರಾ. ಸೊ ನಿಮಗೆ ಯಾವ ಜಾನರ್ ಸಿನಿಮಾ ದರ್ಶನ್ ಸರ್ಗೆ ಮಾಡೋಕ್ಕೆ ಇಷ್ಟ? ಆ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ಮಾಡೋದಾಗಿದ್ರೆ ಒಂದು ಪ್ರಾಣಿಗಳ ಬಗ್ಗೆ ಸಿನಿಮಾ ಮಾಡ್ಬೇಕಂತ ಇಷ್ಟ. ಅಂದರೆ ಕಂಪ್ಲೀಟಾಗಿ ಅವರು ಆ ಪ್ರಾಣಿಗಳ ಬಗ್ಗೆ ಒಂದು ಸಿನಿಮಾ ಮಾಡಿಲ್ಲ. ಅಂದರೆ ಈಗ ಫಾರೆಸ್ಟ್ ಬಗ್ಗೆ, ಮೃಗಾಲಯ ಆ ಥರದ್ದೊಂದು ಸಿನಿಮಾ ಮಾಡಬೇಕು. ಸೊ ನೀವೆಲ್ಲರೂ ಇಷ್ಟು ಡೈ ಹಾರ್ಟ್ ಫ್ಯಾನ್ಸ್ ಅಲ್ವಾ ಸರ್ಗೆ? ಯಾವ ಒಂದು ರೀಸನ್ಗೆ ಇವ್ರನ್ನ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ಅನ್ಸಿ ಫ್ಯಾನ್ ಆಗಿ? ರೀಸನ್ಗೆ ಏನಂದರೆ ಸಿನಿಮಾ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಏನಂದರೆ ಪರ್ಸ್ನಲ್ ಲೈಫ್. ಇವಾಗ ಮೀಡಿಯಾದಲ್ಲಿ ತೋರಿಸೋ 99 ಸುಳ್ಳುಗಳನ್ನು ತೋರಿಸ್ತಾರೆ, ಅಥವಾ ಒಂದು ಸತ್ಯನ ತೋರಿಸಿರ್ಬೋದು. ಅವರು 99 ಕೆಟ್ಟದನ್ನ ತೋರಿಸಿದ್ರೆ ನಾವು 1000 ಅವ್ರ ಒಳ್ಳೇದನ್ನ ನೋಡಿದ್ದೀವಿ. ಅಲ್ಲ, ನಾನು ಯಾವಾಗಲೂ 1 ಬೆಂಕಿಲ್ದೆ ಹೊಗೆಯಾಡಲ್ಲ ಅಂತ ಹೇಳ್ತಾರೆ. ಅವರಷ್ಟು ಪ್ರೀತಿ ಕೊಡದೆ ನೀವು ಯಾರು ಇಷ್ಟು ದಿನ ಅವ್ರ ಜೊತೆ ಹೊಂದ್ಕೊಳ್ಳಲ್ಲ. ನಾವು ಹುಬ್ಳಿಯಿಂದ ಬಂದಿದ್ದೀವಿ, ಇನ್ನೊಂದಿಷ್ಟು ಜನ ಗುಲ್ಬರ್ಗದಿಂದ ಬಂದಿದ್ದಾರೆ. ಯಾರು ನಮಗೆ ಇದು ಇಲ್ಲ. ನಾವು ಏನಂದ್ರೆ ದರ್ಶನ್ ಸರ್ ತಮ್ಮ ಒಂದು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಇದು ನಮ್ಮ ಸಿನಿಮಾ, ನಮ್ಮ ಮನೆ ಸಿನಿಮಾ, ಇದು ನಾವು ಪ್ರಮೋಟ್ ಮಾಡಬೇಕು. 100 ಜನ ಕಮೆಂಟ್ಸ್ ಇದೆ, 4 ಬ್ಯಾಡ್ ಕಮೆಂಟ್ ಬಂದೇ ಬರುತ್ತೆ ಸರ್. ಬರಲೇಬೇಕು. ಅಲ್ಲ, ಅದನ್ನ ಬಿಟ್ಟು ಇನ್ನ 96 ಜನ ಇದಾರಲ್ಲ, ಅವ್ರನ್ನೆಲ್ಲ ಒಪ್ಕೊಳ್ಳೋಣ ಅಷ್ಟೇ. ಇವಾಗ ಭಾಷೆಯಲ್ಲಿ ಏನಂದರೆ ನಾವು ಇವಾಗ ಹೇಳ್ಬಾರ್ದು ಇಂಟ್ರ್ಯೂಗಳಲ್ಲಿ. ಏನಂದರೆ ಇವಾಗ ನೋಡಿ, ಉತ್ತರ ಕರ್ನಾಟಕ ಆಗಲಿ ದಕ್ಷಿಣ ಕರ್ನಾಟಕ ಅಂತ ಅವ್ರೇನು ಬೇರೆ ಬೇರೆ ನೋಡೋಲ್ಲ. ಇನ್ನೊಂದು ಯಾರಿಗೆ ಒಂದು ಕಷ್ಟ ಅಂತ ಬಂದರೆ ಫಸ್ಟ್ ಲೈನಲ್ಲಿ ಅವ್ರು ಇರ್ತಾರೆ. ಇವತ್ತು ಒಂದು ಅವರ ಅಭಿಮಾನಿ, ಅವರ ಸಿನಿಮಾ ನೋಡಿ ಒಂದು ಅಭಿಮಾನಿ ಅನ್ನೋದಕ್ಕಾದರೆ ಅವರು ಹ್ಯೂಮನ್ ಬೀಯಿಂಗ್ ಅವರು ತುಂಬ ಇಷ್ಟ, ಪರ್ಸ್ನಲ್ ಲೈಫು ತುಂಬ ಇಷ್ಟ. ಅವರು ಸಿನಿಮಾನ ಒಂದು ತೂಕ ಆದರೆ ಅವ್ರ ಪರ್ಸ್ನಲ್ ಲೈಫ್ಗೆ. ನಿಮ್ದು ಯಾವ್ದು ಫೇವ್ರೆಟ್ ಸಿನಿಮಾ ಸರ್ದು? ನಂದು ಫೇವ್ರೆಟ್ ಸಿನಿಮಾ ಎಲ್ಲ ಸಿನಿಮಾ. ನಮಗೆ ಮಾತ್ರ ಕೇಳ್ತೀರಾ, ನೀವು ಹೇಳಿ ಯಾವ್ದು? ನಂದು ಚಿಂಗಾರಿ ಸಿನಿಮಾ. ಅಂದರೆ ಚಿಂಗಾರಿಗೆ ಒಂದು ದೊಡ್ಡ ಮೆಮೊರಿ ಇದೆ. ಏನಂದರೆ ನಾವು ಹಾಸ್ಟೆಲಲ್ಲಿದ್ದೆ ಅವಾಗ. ಚಿಂಗಾರಿ ನೋಡೋಕ್ಕೆ ಹಾಸ್ಟೆಲಿಂದ ಹೋಗ್ಬಿಟ್ಟಿದ್ದೀವಿ. ನಾವು ಹೋಗಿ ಬರೋ ಅಷ್ಟರಲ್ಲಿ ಗೇಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಅಂದರೆ ಹಾಸ್ಟೆಲ್ ಹತ್ತೋಗಿರೋದು. ಅಂದರೆ ನೈಟ್ ಶೋ ಹೋಗಿರೋದು. 9 ಗಂಟೆ ಶೋ ಹುಬ್ಳೀಲಿ ಸುಜಾತ ಥಿಯೇಟ್ರಲ್ಲಿ ಬಂದಿತ್ತು. 9 ಗಂಟೆಗೆ ಹೋದರೆ ರಾತ್ರಿ 12 ಗಂಟೆಗೆ ಬಂದಿದ್ವಿ. 12 ಗಂಟೆಗೆ ಬಸ್ಸಿಲ್ಲ. ಸುಜಾತ ಥಿಯೇಟ್ರಿಂದ ಅಲ್ಲಿವರೆಗೂ ನಡ್ಕೊಂಬಂದು ಗೇಟ್ ಹತ್ತಿ ಬರೋಷ್ಟರಲ್ಲಿ ನಮ್ಮ ವಾರ್ಡನ್ ನಿಂತುಬಿಟ್ಟಿದ್ದಾನೆ. ವಾರ್ಡನ್ ನಿಂತು ಪ್ರೇಯರಲ್ಲಿ ನಿಲ್ಲಿಸಿ ಯಾವ ಸಿನಿಮಾಕ್ಕೆ ಹೋಗಿದ್ರೆ ಚಿಂಗಾರಿ ಅಂತಂದು ಆವಾಗ ಎಲ್ಲರೂ ಚುಡಾಯಿಸೋರು. ಆ ಸಿನಿಮಾ ನಮಗೆ ಆರ್ಟಿಗೆ ತುಂಬ ಟಚ್ ಆಗುತ್ತೆ. ನೀವು ಅವಾಗಲೇ ಕೇಳಿದ್ರಲ್ಲ ಸಂಗೊಳ್ಳಿ ರಾಯಣ್ಣದು ಅಂತ, ಆಲ್ಮೋಸ್ಟ್ ಸೇಮ್ ಸ್ಟೋರಿ ಥರ. ನಾವು ಹಾಗೆ ಬಂಕ್ ಹಾಕಿ ಹೋಗಿ ನಮ್ಮ ಅಮ್ಮ ಬಂದು ಪಿಕ್ ಮಾಡೋರು ನಮ್ಮನ್ನ. ಹೋಗ್ಬಿಟ್ಟಿದ್ದೀನಿ. ನಾವು ಬರೋ ಅಷ್ಟೊತ್ತಿಗೆ ಕ್ಲಾಸಸ್ ಎಲ್ಲ ಮುಗ್ದೋಗ್ಬಿಡ್ತು. ಸೊ ಸಿಗಾಕೊಂಡು ಹಂಗೆಲ್ಲ ಬಂಕ್ ಮಾಡಲ್ಲ. ಯಾಕೆ ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ. ಎಲ್ಲ ರಾಂಗ್. ಇನ್ನೊಂದು ಹೇಳ, ನೀವೆಲ್ಲ ಇಲ್ಲಿ ಅಷ್ಟು ದೂರದಿಂದ ಬಂದಿರೋದಕ್ಕೆ ಪರ್ಸ್ನಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟು ಪ್ರೀತಿಯಿಂದ ಒಂದಷ್ಟು ತರಲೆಗಳು ಮಾಡಿದ್ರು, ಇಷ್ಟು ಪ್ರೀತಿಯಿಂದ ಇರೋದಕ್ಕೆ. ಆ್ಯಂಡ್ ನಿಮ್ಗೆಲ್ಲರಿಗೂ ನನ್ನ ಪರ್ಸ್ನಲ್ ಕನೆಕ್ಷನ್ ಇಲ್ಲದೆ ಇರ್ಬೋದು, ಬಟ್ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾಗಾಗಲಿ ನನಗಾಗಲಿ ಒಂದು ಒಳ್ಳೇದು ಬಯಸಿದ್ದೀರಲ್ಲ, ಲೈಫ್ ಲಾಂಗ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲಿಂದ ಎಲ್ಲ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್.